ಸೀತಾರಾಮ ಸೀರಿಯಲ್. ಭಾರ್ಗವಿಗೆ ಆಘಾತ ತಂದ ವಿಲ್, ಆಸ್ತಿಗಾಗಿ ಹಠ ಬಿಡದ ದೇಸಾಯಿ ಸೊಸೆ. ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಹಠ ಮಾಡಿ ಪ್ರಿಯಾ ಮನೆಯಲ್ಲಿ ಉಳಿದುಕೊಂಡಿದ್ದಾಳೆ. ಅಂಜಲಿ ಜೊತೆ ಇರುವುದಾಗಿ ಹೇಳಿದ್ದಾಳೆ. ಆದರೆ ಸೀತಾಳಿಗೆ ಮನಸ್ಸಿಲ್ಲ. ಯಾವತ್ತೂ ಸಿಹಿಯನ್ನು ಎಲ್ಲೂ ಬಿಟ್ಟಿರದ ಸೀತಾಳಿಗೆ ಇಡೀ ರಾತ್ರಿ ಅವಳಿಲ್ಲದೆ ಇರುವುದು ಹೇಗೆ ಎಂಬುದು ಗೊತ್ತಾಗಲಿಲ್ಲ. ಸಿಹಿ ಜೊತೆಗೆ ಈಗ ಸೀತಾಳಿಗೆ ರಾಮ ಕೂಡ ಅಷ್ಟೇ ಮುಖ್ಯ. ತಾತನಿಗೆ ಹುಷಾರಿಲ್ಲದ ಕಾರಣ ಆದಷ್ಟು ಬೇಗನೆ ಮದುವಾಗಬೇಕು ಎಂದು ರಾಮ್ ತೀರ್ಮಾನಿಸಿದ್ದಾನೆ. ಆದರೆ ಭಾರ್ಗವಿ ಪ್ಲಾನ್ ಪ್ರಕಾರ ಸೀತಾಳಿಗೆ ಮಗಳಿರುವುದು ತಿಳಿಸಿದರೆ ಸೂರಿ ಏನು ಮಾಡ್ತಾರೆ ಗೊತ್ತಿಲ್ಲ. ಭಾರ್ಗವಿ ಬಗ್ಗೆ ಹೇಳಿಕೊಂಡ ಅಶೋಕ್. ಇನ್ನು ಮೊದಲ ರಾತ್ರಿಯಲ್ಲಿ ಅಶೋಕನಿಗೆ ಪ್ರಿಯಾ ಕಂಡೀಷನ್ ಹಾಕಿದ್ದಾಳೆ. ತನ್ನನ್ನು ಬಹುವಚನದಲ್ಲಿ ಮಾತನಾಡಿಸಬಾರದು, ಏಕವಚನದಲ್ಲಿ ಮಾತನಾಡಿಸಬೇಕು ಎಂದು ಹೇಳಿದ್ದಾಳೆ. ಮದುವೆ ಅದ್ದೂರಿಯಾಗಿ ನಡೆದಿದ್ದಕ್ಕೆ ಇಬ್ಬರಿಗೂ ಖುಷಿ ಇದೆ. ಆದರೆ ಆದಷ್ಟು ಬೇಗ ಸೀತಾರಾಮರ ಮದುವೆಯನ್ನು ಮಾಡುವ ಕಾತುರದಲ್ಲಿದ್ದಾರೆ. ಸೀತಾಳನ್ನು ಭಾರ್ಗವಿ ಒಪ್ಪಿಕೊಂಡಿರುವುದಕ್ಕೆ ಅಶೋಕ್ಗೆ ಈಗಲೂ ಶಾಕ್ ಆಗಿದೆ. ಭಾರ್ಗವಿ ನಿಜವಾದ ಬಣ್ಣನೆ ಬೇರೆ ಎಂಬುದು ಸತ್ಯವನ್ನು ಪತ್ನಿ ಪ್ರಿಯಾ ಬಳಿ ಹಂಚಿಕೊಂಡಿದ್ದಾನೆ. ಭಾರ್ಗವಿ ಮುಖವಾಡ ಕಳಚುವುದಕ್ಕಿಂತಲೂ ಹೆಚ್ಚಾಗಿ ಆಕೆಯಿಂದ ರಾಮ್ ಬದುಕಿಗೆ ಯಾವುದೇ ತೊಂದರೆ ಆಗಬಾರದು ಎಂಬುದು ಅಶೋಕನ ಆಲೋಚನೆ. ಮೊಮ್ಮಗನ ಆಸ್ತಿ ವಿಲ್ ಬಗ್ಗೆ ಚರ್ಚೆ. ಇತ್ತ ಸೂರಿ ತಾತನಿಗೆ ಸೀತಾಳನ್ನು ನೋಡಿ ಖುಷಿಯಾಗಿದೆ. ಮಗನ ಮದುವೆ ನಿಶ್ಚಯವಾಗುವುದಕ್ಕಿಂತ ಬಹಳ ಸಂತಸದಲ್ಲಿದ್ದಾರೆ. ಇದೇ ಖುಷಿಯಲ್ಲಿ ರಾತ್ರೋರಾತ್ರಿ ಲಾಯರ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಆಸ್ತಿಯ ವಿಲ್ ಬಗ್ಗೆ ಮಾತನಾಡಿಸಿದ್ದಾರೆ. ಮಗಳು ವಾಣಿ ತನ್ನ ಆಸ್ತಿಯನ್ನೆಲ್ಲ ಮಗ ರಾಮ್ ಹೆಸರಿಗೆ ಬರೆದಿದ್ದು ಅದನ್ನು ಬೇರೆ ಯಾರಿಗೂ ಹಂಚದಂತೆ ವಿಲ್ ಮಾಡಿದ್ದಾಳೆ. ಹೀಗಾಗಿ ಈಗ ಸೂರಿ ತಾತ ಮತ್ತೆರಡು ಮಕ್ಕಳಿಗೆ ಮೋಸ ಆಗಬಾರದು ಎಂದು ಅರ್ಧ ಆಸ್ತಿ ರಾಮ್ ಹೆಸರಿಗೂ ಉಳಿದ ಅರ್ಧದಲ್ಲಿ ಸಮಪಾಲು ವಿಶ್ವ ಮತ್ತು ಸತ್ಯನಿಗೆ ನೀಡಲು ಮುಂದಾಗಿದ್ದಾಳೆ. ಭಾರ್ಗವಿಗೆ ನಿರಾಸೆ ಮೂಡಿಸಿದ ವಿಲ್. ಈ ವಿಲ್ ವಿಚಾರ ತಿಳಿದ ಭಾರ್ಗವಿಗೆ ಬಹಳ ಬೇಸರ. ಸೀತಾಳ ಮಗಳಿರುವುದು ತಿಳಿದ ಬಳಿಕ ಸೂರಿ ಈ ಮದುವೆಗೆ ಒಪ್ಪುವುದಿಲ್ಲ. ಆಗ ರಾಮ್ ಮತ್ತೆ ವೈರಾಗಿಯಾಗಿ ದೇಶ ಬಿಟ್ಟು ಹೋಗುತ್ತಾನೆ. ಆಗ ರಾಮ್ ಆಸ್ತಿಗೆಲ್ಲ ಭಾರ್ಗವಿಯ ಒಡತೆಯಾಗಲಿದ್ದು ತಾನು ಮಹಾರಾಣಿಯಂತೆ ಮೆರೆಯಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದಳು. ಆದರೆ ದುರದೃಷ್ಟವತ ಎಂದರೆ ರಾಮ್ ಆಸ್ತಿಯನ್ನು ಯಾರಿಗೂ ಹಂಚಲು ಬರುವುದಿಲ್ಲ, ಯಾರೂ ಅನುಭವಿಸಲು ಸಾಧ್ಯವಿಲ್ಲ. ವಾಣಿ ಆ ರೀತಿ ವಿಲ್ ಬರೆದಿಟ್ಟು ಪ್ರಾಣ ಬಿಟ್ಟಿದ್ದಾಳೆ. ಇದು ಭಾರ್ಗವಿಯನ್ನು ನಿರಾಸೆ ಮಾಡುವಂತೆ ಮಾಡಿದೆ. ಆಸ್ತಿಯನ್ನು ಪಡೆಯುವ ಹಠದಲ್ಲಿ ಭಾರ್ಗವಿ. ಆದರೂ ಭಾರ್ಗವಿ ತನ್ನ ಹಠ ಬಿಡಲು ತಯಾರಿಲ್ಲ. ದೇಸಾಯಿ ಕುಟುಂಬದವರು ಸೇರಿದ ಅಷ್ಟು ಆಸ್ತಿಯನ್ನು ತಾನೊಬ್ಬಳೇ ಅನುಭವಿಸಬೇಕು ಎಂಬ ದುರಾಸೆ ಇದೆ. ಹೀಗಾಗಿ ತಾನು ಏನು ಮಾಡಲು ಸಿದ್ಧವಿದ್ದಾಳೆ. ಹೇಗಾದರೂ ಮಾಡಿ ಅಷ್ಟು ಆಸ್ತಿಯನ್ನು ತನ್ನ ಸ್ವಂತವಾಗುವಂತೆ ಮಾಡಿಕೊಳ್ಳಬೇಕು. ತಾನು ದೇಸಾಯಿ ಕುಟುಂಬದ ಒಡತಿಯಾಗಿ ಮೆರೆಯುವುದಾಗಿ ಪಣ ತೊಟ್ಟಿದ್ದಾಳೆ. ವಿಶ್ವನಿಗೂ ಹಣದ ಮೇಲೆ ಆಸೆ ಇದ್ದು ಇದಕ್ಕೆ ತಾನು ಕೈ ಜೋಡಿಸುವುದಾಗಿ ಹೇಳಿದ್ದಾನೆ. ಆದರೆ ಭಾರ್ಗವಿಗೆ ತಾನೊಬ್ಬಳು ಎಂಬ ಅಹಂ ತುಂಬಿ ತುಳುಕುತ್ತಿದೆ. ಭಾರ್ಗವಿ ಆ ಮಾತುಗಳು ಕೇಳಿದರೆ ರಾಮನ ಮದುವೆ ಈಗಲೇ ಸುಲಭವಾಗಿ ನಡೆಯುತ್ತೆ ಎಂಬುದು ಅನುಮಾನವೇ ಸರಿ. ಸತ್ಯ ಹೇಳಲು ಹೊರಟ ಚಾಂದಿನಿಯನ್ನು ತಡೆದ ಭಾರ್ಗವಿ. ಮನದಲ್ಲಿ ಸರ್ಪ್ರೈಸ್ ಪ್ಲಾನ್. ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಸೂರಿ ಅಜ್ಜನ ಮನಸ್ಸಿಗೆ ಇಷ್ಟವಾಗುವಂತೆ ನಡೆದುಕೊಂಡಿದ್ದಾಳೆ. ಆದರೆ ಅವಳು ಸೀತಾ ಮಗಳು ಎಂಬ ಸತ್ಯ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಭಾರ್ಗವಿ ಕೂಡ ಬೇಕಂತಲೇ ಸೂರಿಯಿಂದ ಸೀತಾ ಮಗಳು ಸಿಹಿ ಎಂಬ ವಿಚಾರ ಸತ್ಯವನ್ನು ಮುಚ್ಚಿಟ್ಟಿದ್ದಾಳೆ. ಸೀತಾಳೆ ತನ್ನ ವಿಷಯವನ್ನೆಲ್ಲ ಹೇಳಿಕೊಳ್ಳಲು ಹೊರಟಾಗಲು ತಡೆದಿದ್ದಾಳೆ. ಇದೆಲ್ಲವನ್ನು ಭಾರ್ಗವಿ ಬೇಕಂತಲೇ ಮಾಡಿದ್ದು ಸೀತಾ ಮತ್ತು ರಾಮನನ್ನು ಒಂದು ಮಾಡೋದಕ್ಕಿಂತ ಸೀತಾಳನ್ನು ಸಂಪೂರ್ಣವಾಗಿ ತನ್ನಿಂದ ದೂರು ಮಾಡಲು ಹೀಗೆ ಮಾಡುತ್ತಿದ್ದಾಳೆ. ಸೀತೆ ಜೊತೆ ನಯವಾಗಿ ಮಾತನಾಡಿದ ಭಾರ್ಗವಿ. ಊಟಕ್ಕೆಂದು ಸೀತಾ ಮತ್ತು ರಾಮರು ಕರೆಯಲು ಬಂದ ಭಾರ್ಗವಿ ಈಗ ಸೀತಾ ಜೊತೆಗೆ ಮಾತನಾಡಿದ್ದಾಳೆ. ರಾಮ್ ಮೇಲಿನ ಪ್ರೀತಿಯಿಂದಾಗಿ ಅವನಿಗೆ ಹತ್ತಿರವಾಗುವವರನ್ನೆಲ್ಲ ಅನುಮಾನಿಸುತ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆಗೆ ಸ್ವಲ್ಪ ರೂಢ್ ಆಗಿ ನಡೆದುಕೊಳ್ಳುತ್ತಿದ್ದೆ ಎಂದು ಹೇಳುತ್ತಾಳೆ. ನಿನ್ನಲ್ಲಿ ಹುಡುಕಿದರೂ ಒಂದು ಹುಳುಕು ಸಿಗುವುದಿಲ್ಲ ಎಂದು ಭಾರ್ಗವಿ ರಾಮ್ಗೆ ಕೇಳುವಂತೆ ಸೀತಾಳನ್ನು ಹೊಗಳುತ್ತಿದ್ದಾಳೆ. ಭಾರ್ಗವಿ ಮಾಸ್ಟರ್ ಮೈಂಡ್ ಬಗ್ಗೆ ಇಬ್ಬರಿಗೂ ಅರ್ಥವಾಗುವುದಿಲ್ಲ. ಸೀತಾ ಅಂತೂ ಚಿಕ್ಕಿ ತುಂಬ ಒಳ್ಳೆಯವರು ಎಂದು ನಂಬಿದ್ದಾಳೆ. ಷರತ್ತು ಹಾಕಿ ಮನೆಗೆ ಪ್ರಿಯಾ ಎಂಟ್ರಿ. ಇನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದಲ್ಲಿ ಪ್ರಿಯಾ ಷರತ್ತು ಹಾಕುತ್ತಾಳೆ. ಎಲ್ಲರೂ ಪ್ರಿಯಾ ಕಂಡೀಷನ್ ಎಂದು ಹೇಳಿದಾಗ ಶಾಕ್ ಆಗುತ್ತಾರೆ. ಆದರೆ ಪ್ರಿಯಾ ಷರತ್ತು ಹಾಕಿದ್ದು ಅಂಜಲಿಗೆ ಮಾತ್ರ. ತಾನು ಸೇರನ್ನು ಒದ್ದು ಮನೆಯೊಳಗೆ ಬರಬೇಕು ಎಂದರೆ ಅಂಜಲಿ ಕೂಡ PG ಬಿಟ್ಟು ಈ ಮನೆಗೆ ಬರಬೇಕು ಎಂದು ಹೇಳುತ್ತಾಳೆ. ಆದರೆ ಅಂಜಲಿಗೆ ಅದು ಇಷ್ಟವಿರುವುದಿಲ್ಲ. ಅತ್ತಿಗೆ ಹಾಕಿದ ಕಂಡೀಷನ್ಗೆ ಏನು ಹೇಳಬೇಕು ಎಂಬುದು ಗೊತ್ತಿಲ್ಲದೆ ಅಂಜಲಿ ಸುಮ್ಮನಿದ್ದಾಗ ಭಾರ್ಗವಿ ಮನೆ ಬಿಟ್ಟಿ ಮದುವೆ ಖರ್ಚಿಲ್ಲದ ಸಂಸಾರ ಎಂದು ಮನದೊಳಗೆ ಗುಣಕಿಕೊಳ್ಳುತ್ತಿದ್ದಾಳೆ. ಅಂಜಲಿ ಪ್ರಿಯಾ ಮಾತಿಗೆ ಒಪ್ಪಿಗೆ ಕೊಟ್ಟು ಬಳಿಕ ಪ್ರಿಯಾ ಮನೆಯೊಳಗೆ ಬರುತ್ತಾಳೆ. ಸೀತಾ ಮೇಲೆ ರಾಮ್ಗೆ ಕೋಪ. ಇನ್ನು ಸೀತಾಳನ್ನು ಸಿಹಿ ಬಲವಂತವಾಗಿ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ರಾಮ್ ಮತ್ತು ಅಂಜಲಿ, ಪ್ರಿಯಾ, ಅಶೋಕ್ ರೂಮ್ನ ಡೆಕೋರೇಟ್ ಮಾಡುತ್ತಿದ್ದಾರೆ. ಅದನ್ನು ತೋರಿಸಿರುವ ಸಿಹಿ ಹಾಸಿಗೆ ಮೇಲೆ ಹೂ ಯಾಕೆ ಹಾಕಬೇಕು ಎಂದು ಕೇಳುತ್ತಾಳೆ. ಆಗ ಸೀತಾ ಅದು ಶಾಸ್ತ್ರ ಎಂದು ಹೇಳಿದ್ದಕ್ಕೆ ಸಿಹಿ ಸುಮ್ಮನಾಗದೆ ಅದು ಯಾವ ಶಾಸ್ತ್ರ ಎಂದು ಪ್ರಶ್ನೆ ಮಾಡುತ್ತಾಳೆ. ಮೂವರಿಗೂ ಉತ್ತರ ಕೊಡದೆ ಸುಮ್ಮನಾದ ಮೇಲೆ ಅಂಜಲಿ ಸಿಹಿನ ಕರೆದುಕೊಂಡು ಹೋಗುತ್ತಾಳೆ. ರಾಮ್ ಸೀತಾ ಜೊತೆಗೆ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಾನೆ. ಅದೇ ವೇಳೆ ಫೋನ್ ಬರುತ್ತದೆ. ಸೀತಾ ಫೋನ್ ರಿಸೀವ್ ಮಾಡಿ ಎಂದು ರಾಮ್ನನ್ನು ದೂರ ತಳ್ಳಿದ್ದಕ್ಕೆ ಸೀತಾ ಮೇಲೆ ರಾಮ್ ಕೋಪ ಮಾಡಿಕೊಂಡಿದ್ದಾನೆ. ಚಾಂದಿನಿ ಮಾತನ್ನು ನಂಬಿದ ಭಾರ್ಗವಿ. ಚಾಂದಿನಿ ಬೇಸರ ಮಾಡಿಕೊಂಡು ಹೋಗಿದ್ದು ರಾಮ್ಗೆ ಭಾರ್ಗವಿ ಮೋಸದಾಟ ಆಡುತ್ತಿದ್ದಾಳೆ ಎಂದು ವಾಯ್ಸ್ ಮೆಸೇಜ್ ಕಳಿಸುತ್ತಾಳೆ. ರಾಮ್ ಮೆಸೇಜ್ ನೋಡಿಲ್ಲ ಎಂದು ಕಾಲ್ ಕೂಡ ಮಾಡುತ್ತಾಳೆ. ಅಷ್ಟರಲ್ಲಿ ಭಾರ್ಗವಿ ಚಾಂದಿನಿಯನ್ನು ಫೋನ್ ಮಾಡಿ ಮಾತನಾಡಿಸುತ್ತಾಳೆ. ಚಾಂದಿನಿ ಸಾಯಲು ಬಂದಿದ್ದೀನಿ ಎಂದಾಗ ಭಾರ್ಗವಿ ಸಮಾಧಾನ ಮಾಡುತ್ತಾಳೆ. ಸೀತಾಳನ್ನು ಸೂರಿ ತಾತ ಒಪ್ಪಬಾರದು ಎಂದೇ ಅವಳನ್ನು ತೋರಿಸಿದ್ದು. ಅಷ್ಟಕ್ಕೆ ನೀನು ಬೇಸರ ಮಾಡಿಕೊಳ್ಳಬೇಡ, ನಿನ್ನನ್ನು ರಾಮ್ಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಎನ್ನುತ್ತಾಳೆ. ಸೀತಾ ತನ್ನ ಮನೆಯ ಸೊಸೆ ಎಂದ ಭಾರ್ಗವಿ. ಸಿಹಿ ವಿಚಾರವನ್ನು ಮುಚ್ಚಿಟ್ಟ ಚಿಕ್ಕಿ. ಸೀತಾರಾಮ ಧಾರಾವಾಹಿಯಲ್ಲಿ ಸೂರಿ ತಾತನಿಗೆ ಸಿಹಿ ಹತ್ತಿರವಾಗಿದ್ದಾಳೆ. ಸೂರಿ ತಾತನಿಗೆ ಸನ್ ಎಂದು ಶಾರ್ಟ್ ಆಗಿ ಹೆಸರಿಟ್ಟಿದ್ದಾಳೆ. ಸೂರಿ ತಾತನೊಂದಿಗೆ ಆಟವಾಡಿದ್ದಾಳೆ. ಸಿಹಿನ ಕಂಡು ಸೂರಿ ತಾತನಿಗೂ ಖುಷಿಯಾಗಿದೆ. ಇಷ್ಟು
ಇಷ್ಟು ಚಿಕ್ಕ ವಯಸ್ಸಿಗೆ ಈ ಮಗುವಿನ ಇಷ್ಟು ಒಳ್ಳೆಯ ಗುಣಗಳಿವೆ ಎಂದು ಖುಷಿಪಟ್ಟಿದ್ದಾರೆ. ಸಿಹಿ ಮತ್ತು ಸೂರಿತಾತ ಆಟವಾಡಿದ್ದನ್ನು ನೋಡಿ ಸೀತಾ ಹಾಗೂ ರಾಮನಿಗೂ ಖುಷಿಯಾಗಿದೆ. ಇನ್ನು ಸಿಹಿ ಈಗಾಗಲೇ ರಾಮ್ ಮತ್ತು ಸೀತಾ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾಳೆ. ಅದ್ದೂರಿಯಾಗಿ ನಡೆದ ಅಶೋಕ್ ಪ್ರಿಯ ಮದುವೆ. ಅಶೋಕ್ ಹಾಗೂ ಪ್ರಿಯ ಮದುವೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆದಿದೆ. ಭಾರ್ಗವಿ ಮತ್ತು ವಿಶ್ವ ದಾರೆ ಎರೆದುಕೊಡಲು ಬದಲು ಸತ್ಯ ಮತ್ತು ಸಾಧನಾಗ ಅಶೋಕನ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ. ಪ್ರಿಯಾಳಿಗೆ ಮೂರ್ತಿ ಮತ್ತು ಶಾಂತಜ್ಜಿ ದಾರೆ ಎರೆದು ಕೊಟ್ಟಿದ್ದಾರೆ. ಮದುವೆ ಮನೆಯಲ್ಲಿ ಸೀತಾ ಮತ್ತು ರಾಮ್ ಇನ್ನಷ್ಟು ಹತ್ತಿರವಾಗಿದ್ದು ಇಬ್ಬರು ತಮ್ಮ ಮದುವೆಯ ಕನಸು ಕಂಡಿದ್ದಾರೆ. ಭಾರ್ಗವಿ ಸೀತಾ ಹಾಗೂ ರಾಮ್ನನ್ನು ಗಮನಿಸುತ್ತಿದ್ದರೂ ತನಗೇನು ಗೊತ್ತೇ ಇಲ್ಲ ಎಂಬಂತೆ ನಡೆದುಕೊಂಡಿದ್ದಾಳೆ. ಚಾಂದಿನಿ ಮಾತ್ರ ಬೇಕಂತಲೇ ಸೀತಾಳಿಗೆ ನೋವಾಗುವಂತೆ ಆಗಾಗ ಮಾತನಾಡಿದ್ದಾಳೆ. ಆದರೆ ಚಾಂದಿನಿ ಏನು ಹೇಳಿದರೂ ಅದರಿಂದ ಸೀತಾಳಿಗೆ ಒಳ್ಳೆಯದೇ ಆಗಿದೆ. ಸೀತಾಳನ್ನೇ ಸೊಸೆ ಎಂದು ಒಪ್ಪಿದ ಭಾರ್ಗವಿ. ಅಶೋಕ್ ಹಾಗೂ ಪ್ರಿಯ ಮದುವೆ ಬಳಿಕ ಸೂರಿತಾತ ತನ್ನ ಮೊಮ್ಮಗ ರಾಮ್ ಮದುವೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ರಾಮ್ ಮದುವೆ ಮಾಡಿಕೊಳ್ಳಲು ನಿನ್ನ ಹುಡುಗಿಯನ್ನು ನೀನೇ ಆಯ್ಕೆ ಮಾಡಿಕೊಳ್ಳು ಎಂದು ಇಷ್ಟ ದಿನಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ರಾಮ ಯಾವ ಹುಡುಗಿಯನ್ನು ನನ್ನ ಮುಂದೆ ಕರೆದುಕೊಂಡು ಬರಲಿಲ್ಲ. ಈಗ ಅವನು ಯಾರನ್ನು ಮದುವೆಯಾಗಬೇಕು ಎಂದು ನಾನೇ ನಿರ್ಧಾರ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಅಪ್ಪು ಮದುವೆಯಾಗುವ ಹುಡುಗಿಯನ್ನು ನಾನು ತೋರಿಸುತ್ತೇನೆ ಎಂದು ಭಾರ್ಗವಿ ಹೇಳುತ್ತಾಳೆ. ಚಾಂದಿನಿಯನ್ನು ತೋರಿಸಬಹುದು ಎಂದು ಗೆಸ್ ಮಾಡಿದ ವೀಕ್ಷಕರಿಗೆ ಶಾಕ್ ಕೂಡ ಆಗುತ್ತದೆ. ಸೀತಾಳನ್ನು ಕರೆದುಕೊಂಡು ಬಂದು ರಾಮ್ ಪಕ್ಕದಲ್ಲಿ ನಿಲ್ಲಿಸುತ್ತಾನೆ. ಚಾಂದಿನಿಗೆ ಗೇಟ್ ಪಾಸ್ ಕೊಟ್ಟ ಭಾರ್ಗವಿ, ನನ್ನ ಅಪ್ಪು ಮನಸ್ಸಲ್ಲಿ ಏನಿದೆ ಎಂದು ನನಗೆ ಗೊತ್ತಾಗುತ್ತದೆ. ಸೀತಾಳನ್ನು ರಾಮ್ ತುಂಬ ಇಷ್ಟಪಡುತ್ತಾನೆ ಎಂದ ಮೇಲೆ ನೀನು ನನ್ನ ಮುದ್ದಿನ ಸೊಸೆ ಎಂದು ಭಾರ್ಗವಿ ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಮನೆಯವರಿಗೆಲ್ಲ ಖುಷಿಯಾಗುತ್ತದೆ. ತಾತ ಕೂಡ ಸೀತಾಳನ್ನು ಒಪ್ಪಿಕೊಳ್ಳುತ್ತಾರೆ. ಇತ್ತ ಚಾಂದಿನಿಯ ಮದುವೆ ಮನೆಯಿಂದ ಆಚೆ ಹಾಕಲಾಗುತ್ತದೆ. ಇದು ಚಾಂದಿನಿಗೆ ಕೋಪ ತರಿಸುತ್ತದೆ. ನಾನು ಏನು ಎಂದು ತೋರಿಸುತ್ತೇನೆ ಎನ್ನುತ್ತಾ ಚಾಂದಿನಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಸೀತೆ ಜೊತೆಗೆ ಮಾತನಾಡಿದ ಭಾರ್ಗವಿ. ಇನ್ನು ಮನೆಯವರೆಲ್ಲರೂ ಸೀತಾಳಿಗೆ ವಿಶ್ ಮಾಡುತ್ತಾರೆ. ಆದರೆ ಅಶೋಕ್ ಮಾತ್ರ ಶಾಕ್ನಲ್ಲಿ ಇರುತ್ತಾನೆ. ಭಾರ್ಗವಿ ಎಷ್ಟು ಸುಲಭವಾಗಿ ಹೀಗೆ ಸೀತಾಳನ್ನು ಒಪ್ಪಿಕೊಂಡಳು ಎಂದು ಭಯಪಡುತ್ತಾನೆ. ಇನ್ನು ಸಿಹಿ ಬಗ್ಗೆ ತಾತನ ಬಳಿ ಸೀತೆ ಹೇಳಲು ಹೊರಟಾಗ ಭಾರ್ಗವಿ ತಡೆಯುತ್ತಾಳೆ. ಈಗಂತಲೂ ಈಗ ಸಂಭ್ರಮ ಹೆಚ್ಚಾಗಿದೆ. ಇನ್ನು ಸೀತಾ ಬಳಿ ಭಾರ್ಗವಿ ಸಪರೇಟ್ ಆಗಿ ಮಾತನಾಡಲು ಆಗಮಿಸಿದ್ದಾಳೆ. ಸೀತಾಳಿಗೆ ನೋವಾಗುವಂತೆ ನಡೆದುಕೊಳ್ಳುತ್ತಾಳೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸೀತಾರಾಮ ಸೀರಿಯಲ್. ಭಾರ್ಗವಿಗೆ ಆಘಾತ ತಂದ ವಿಲ್, ಆಸ್ತಿಗಾಗಿ ಹಠ ಬಿಡದ ದೇಸಾಯಿ ಸೊಸೆ. ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಹಠ ಮಾಡಿ ಪ್ರಿಯಾ ಮನೆಯಲ್ಲಿ ಉಳಿದುಕೊಂಡಿದ್ದಾಳೆ. ಅಂಜಲಿ ಜೊತೆ ಇರುವುದಾಗಿ ಹೇಳಿದ್ದಾಳೆ. ಆದರೆ ಸೀತಾಳಿಗೆ ಮನಸ್ಸಿಲ್ಲ. ಯಾವತ್ತೂ ಸಿಹಿಯನ್ನು ಎಲ್ಲೂ ಬಿಟ್ಟಿರದ ಸೀತಾಳಿಗೆ ಇಡೀ ರಾತ್ರಿ ಅವಳಿಲ್ಲದೆ ಇರುವುದು ಹೇಗೆ ಎಂಬುದು ಗೊತ್ತಾಗಲಿಲ್ಲ. ಸಿಹಿ ಜೊತೆಗೆ ಈಗ ಸೀತಾಳಿಗೆ ರಾಮ ಕೂಡ ಅಷ್ಟೇ ಮುಖ್ಯ. ತಾತನಿಗೆ ಹುಷಾರಿಲ್ಲದ ಕಾರಣ ಆದಷ್ಟು ಬೇಗನೆ ಮದುವೆ ಆಗಬೇಕು ಎಂದು ರಾಮ್ ತೀರ್ಮಾನಿಸಿದ್ದಾನೆ. ಆದರೆ ಭಾರ್ಗವಿ ಪ್ಲಾನ್ ಪ್ರಕಾರ ಸೀತಾಳಿಗೆ ಮಗಳಿರುವುದು ತಿಳಿಸಿದರೆ ಸೂರಿ ಏನು ಮಾಡ್ತಾರೆ ಗೊತ್ತಿಲ್ಲ. ಭಾರ್ಗವಿ ಬಗ್ಗೆ ಹೇಳಿಕೊಂಡ ಅಶೋಕ್. ಇನ್ನು ಮೊದಲ ರಾತ್ರಿಯಲ್ಲಿ ಅಶೋಕನಿಗೆ ಪ್ರಿಯ ಕಂಡೀಷನ್ ಹಾಕಿದ್ದಾಳೆ. ತನ್ನನ್ನು ಬಹುವಚನದಲ್ಲಿ ಮಾತನಾಡಿಸಬಾರದು, ಏಕವಚನದಲ್ಲಿ ಮಾತನಾಡಿಸಬೇಕು ಎಂದು ಹೇಳಿದ್ದಾಳೆ. ಮದುವೆ ಅದ್ದೂರಿಯಾಗಿ ನಡೆದಿದ್ದಕ್ಕೆ ಇಬ್ಬರಿಗೂ ಖುಷಿ ಇದೆ. ಆದರೆ ಆದಷ್ಟು ಬೇಗ ಸೀತಾರಾಮರ ಮದುವೆಯನ್ನು ಮಾಡುವ ಕಾತುರದಲ್ಲಿದ್ದಾರೆ. ಸೀತಾಳನ್ನು ಭಾರ್ಗವಿ ಒಪ್ಪಿಕೊಂಡಿರುವುದಕ್ಕೆ ಅಶೋಕ್ಗೆ ಈಗಲೂ ಶಾಕ್ ಆಗಿದೆ. ಭಾರ್ಗವಿ ನಿಜವಾದ ಬಣ್ಣನೆ ಬೇರೆ ಎಂಬುದು ಸತ್ಯವನ್ನು ಪತ್ನಿ ಪ್ರಿಯ ಬಳಿ ಹಂಚಿಕೊಂಡಿದ್ದಾನೆ. ಭಾರ್ಗವಿ ಮುಖವಾಡ ಕಳಚುವುದಕ್ಕಿಂತಲೂ ಹೆಚ್ಚಾಗಿ ಆಕೆಯಿಂದ ರಾಮ್ ಬದುಕಿಗೆ ಯಾವುದೇ ತೊಂದರೆ ಆಗಬಾರದು ಎಂಬುದು ಅಶೋಕನ ಆಲೋಚನೆ. ಮೊಮ್ಮಗನ ಆಸ್ತಿ ವಿಲ್ ಬಗ್ಗೆ ಚರ್ಚೆ. ಇತ್ತ ಸೂರಿತಾತನಿಗೆ ಸೀತಾಳನ್ನು ನೋಡಿ ಖುಷಿಯಾಗಿದೆ. ಮಗನ ಮದುವೆ ನಿಶ್ಚಯವಾಗುವುದಕ್ಕಿಂತ ಬಹಳ ಸಂತಸದಲ್ಲಿದ್ದಾರೆ. ಇದೇ ಖುಷಿಯಲ್ಲಿ ರಾತ್ರೋರಾತ್ರಿ ಲಾಯರ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಆಸ್ತಿಯ ವಿಲ್ ಬಗ್ಗೆ ಮಾತನಾಡಿಸಿದ್ದಾರೆ. ಮಗಳು ವಾಣಿ ತನ್ನ ಆಸ್ತಿಯನ್ನೆಲ್ಲ ಮಗ ರಾಮ್ ಹೆಸರಿಗೆ ಬರೆದಿದ್ದು ಅದನ್ನು ಬೇರೆ ಯಾರಿಗೂ ಹಂಚದಂತೆ ವಿಲ್ ಮಾಡಿದ್ದಾಳೆ. ಹೀಗಾಗಿ ಈಗ ಸೂರಿತಾತ ಮತ್ತೆರಡು ಮಕ್ಕಳಿಗೆ ಮೋಸ ಆಗಬಾರದು ಎಂದು ಅರ್ಧ ಆಸ್ತಿ ರಾಮ್ ಹೆಸರಿಗೂ ಉಳಿದ ಅರ್ಧದಲ್ಲಿ ಸಮಪಾಲು ವಿಶ್ವ ಮತ್ತು ಸತ್ಯನಿಗೆ ನೀಡಲು ಮುಂದಾಗಿದ್ದಾಳೆ. ಭಾರ್ಗವಿಗೆ ನಿರಾಸೆ ಮೂಡಿಸಿದ ವಿಲ್. ಈ ವಿಲ್ ವಿಚಾರ ತಿಳಿದ ಭಾರ್ಗವಿಗೆ ಬಹಳ ಬೇಸರ. ಸೀತಾಳ ಮಗಳಿರುವುದು ತಿಳಿದ ಬಳಿಕ ಸೂರಿ ಈ ಮದುವೆಗೆ ಒಪ್ಪುವುದಿಲ್ಲ. ಆಗ ರಾಮ್ ಮತ್ತೆ ವೈರಾಗಿಯಾಗಿ ದೇಶ ಬಿಟ್ಟು ಹೋಗುತ್ತಾನೆ. ಆಗ ರಾಮ್ ಆಸ್ತಿಗೆಲ್ಲ ಭಾರ್ಗವಿಯ ಒಡತೆಯಾಗಲಿದ್ದು ತಾನು ಮಹಾರಾಣಿಯಂತೆ ಮೆರೆಯಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದಳು. ಆದರೆ ದುರದೃಷ್ಟವತ ಎಂದರೆ ರಾಮ್ ಆಸ್ತಿಯನ್ನು ಯಾರಿಗೂ ಹಂಚಲು ಬರುವುದಿಲ್ಲ, ಯಾರೂ ಅನುಭವಿಸಲು ಸಾಧ್ಯವಿಲ್ಲ. ವಾಣಿ ಆ ರೀತಿ ಬಿಲ್ ಬರೆದಿಟ್ಟು ಪ್ರಾಣ ಬಿಟ್ಟಿದ್ದಾಳೆ. ಇದು ಭಾರ್ಗವಿಯನ್ನು ನಿರಾಸೆ ಮಾಡುವಂತೆ ಮಾಡಿದೆ. ಆಸ್ತಿಯನ್ನು ಪಡೆಯುವ ಹಠದಲ್ಲಿ ಭಾರ್ಗವಿ. ಆದರೂ ಭಾರ್ಗವಿ ತನ್ನ ಹಠ ಬಿಡಲು ತಯಾರಿಲ್ಲ. ದೇಸಾಯಿ ಕುಟುಂಬದವರು ಸೇರಿದ ಅಷ್ಟು ಆಸ್ತಿಯನ್ನು ತಾನೊಬ್ಬಳೇ ಅನುಭವಿಸಬೇಕು ಎಂಬ ದುರಾಸೆ ಇದೆ. ಹೀಗಾಗಿ ತಾನು ಏನು ಮಾಡಲು ಸಿದ್ಧವಿದ್ದಾಳೆ. ಹೇಗಾದರೂ ಮಾಡಿ ಅಷ್ಟು ಆಸ್ತಿಯನ್ನು ತನ್ನ ಸ್ವಂತವಾಗುವಂತೆ ಮಾಡಿಕೊಳ್ಳಬೇಕು. ತಾನು ದೇಸಾಯಿ ಕುಟುಂಬದ ಒಡತಿಯಾಗಿ ಮೆರೆಯುವುದಾಗಿ ಪಣ ತೊಟ್ಟಿದ್ದಾಳೆ. ವಿಶ್ವನಿಗೂ ಹಣದ ಮೇಲೆ ಆಸೆ ಇದ್ದು ಇದಕ್ಕೆ ತಾನು ಕೈ ಜೋಡಿಸುವುದಾಗಿ ಹೇಳಿದ್ದಾನೆ. ಆದರೆ ಭಾರ್ಗವಿಗೆ ತಾನೊಬ್ಬಳು ಎಂಬ ಅಹಂ ತುಂಬಿ ತುಳುಕುತ್ತಿದೆ. ಭಾರ್ಗವಿ ಆ ಮಾತುಗಳು ಕೇಳಿದರೆ ರಾಮನ ಮದುವೆ ಈಗಲೇ ಸುಲಭವಾಗಿ ನಡೆಯುತ್ತೆ ಎಂಬುದು ಅನುಮಾನವೇ ಸರಿ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.